ನಾನಿವತ್ತು ನಿಮ್ಮ ಜೊತೆ ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬರ್ತಿದ್ದೀನಿ ಅಂದರೆ ಈ ಒಂಟಿತನ ಅಥವಾ ಈ ಅಲೋನ್ ಫೀಲಿಂಗ್ ಕಾಡ್ತಾ ಇರುತ್ತಲ್ವ ಆ ಟಾಪಿಕ್. ಸೊ ಹಿಂದಿನ ಕಾಲದಲ್ಲೆಲ್ಲ ಈ ಒಂಟಿತನ ಅನ್ನೋ ವರ್ಡ್ನ ಕೇಳೇ ಇರಲಿಲ್ಲ ಅವರು. ಸೊ ಯಾಕಪ್ಪ ಅಂದರೆ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ರು, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ. ಅವ್ರ ಪಾಡಾಯಿತು, ಅವ್ರ ಕೆಲಸ ಆಯಿತು, ಊಟ ಆಯಿತು, ಮಲ್ಕೊತಾ ಇದ್ರು. ಬಟ್ ಈಗಿನ ನಮ್ಮ ಆಧುನಿಕ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಆಗಿರಲಿ ಅಥವಾ ಈ ಆಂಗ್ಸೈಟಿ, ಡಿಪ್ರೆಷನ್ನು, ಈ ಅಲೋನ್ ಫೀಲಿಂಗ್ ಅನ್ನೋದು ಎಲ್ಲ ಜನರಿಗೂ ಕಾಡ್ತಾ ಇರುತ್ತೆ. ಯಾವ್ಯಾವ ರೀತಿಯಲ್ಲಿ ಕಾಡ್ತಾ ಇರುತ್ತೆ, ಆ ಒಂಟಿತನ ಕಾಡ್ಬೇಕಾದ್ರೆ ನಿಮ್ಮಲ್ಲಿ ಯಾವ ಲಕ್ಷಣಗಳಿರ್ತವೆ, ಸೊ ಅದಕ್ಕೆ ಪರಿಹಾರ ಏನಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ಸೊ ಎಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ಆಯಿತಾ. ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂಬರುವ ವಿಡಿಯೋಸ್ ನಾವು ಅಪ್ಲೋಡ್ ಮಾಡಿದಾಗ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ನಮ್ಮ ಮೈಂಡ್ ಅನ್ನೋದು ಎಷ್ಟು ವೀಕ್ ಇರುತ್ತೆ ನೋಡಿ. ಈ ನೆಗೆಟಿವ್ ಥಾಟ್ಸ್ ಬಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ಪಾಸಿಟಿವ್ ಥಾಟ್ಸ್ ಬರೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿರ್ತೀವಲ್ವಾ. ನಿಮಗೂ ಈ ಒಂಟಿತನ ಫೀಲ್ ಆಗ್ತಿದ್ದೇನಾ? ಹಾಗಿದ್ರೆ ವಿಡಿಯೋನ ಫುಲ್ ನೋಡಿ ಆಯ್ತಾ. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಒಂಟಿತನ ಅಂದ್ರೇನು? ಸೊ ಈ ಒಂಟಿತನ ಆದಾಗ ನಮ್ಮ ಮನಸ್ಸಿಗೆ ತುಂಬ ಭಾರ ಆಗ್ತಿರುತ್ತೆ. ನಮ್ಮ ಜೊತೆ ಯಾರೂ ಇಲ್ಲ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ನಾವು ಎಷ್ಟೇ ಜನಗಳ ಹತ್ರ ಇದ್ರೂ ನಾವು ಒಬ್ಬರೇ ಇದ್ದೀವಿ ಅಂತ ಫೀಲ್ ಆಗೋದನ್ನೇ ನಾವು ಈ ಒಂಟಿತನ ಅಂತೀವಿ. ಹಾಗಿದ್ರೆ ಯಾವ್ಯಾವ ಕಾರಣಗಳಿಂದ ಈ ಒಂಟಿತನ ಅನ್ನೋದು ಬರುತ್ತೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಈ ಫಸ್ಟ್ ಒನ್ ಬಂದ್ಬಿಟ್ಟು ಈ ಫ್ಯಾಮಿಲಿಯಿಂದ ದೂರ ಆಗೋದಾಗಿರಲಿ ಅಥವಾ ಈ ಫ್ರೆಂಡ್ಸಿಂದ ದೂರ ಆಗೋದಾಗಿರಲಿ. ಹೇಗಂತಂದರೆ ಈ ಫ್ಯಾಮಿಲಿಯಿಂದ ಅಂತಂದರೆ ಲೈಕ್ ಮಕ್ಕಳನ್ನ ಬೇರೆ ಕಡೆ ಹಾಸ್ಟೆಲಿಗೆ ಸೇರಿಸೋದಾಗಿರಲಿ. ಸೊ ಅವಾಗ ಅವ್ರಿಗೆ ಇಲ್ಲೆಲ್ಲ ಫ್ಯಾಮಿಲಿ ಜೊತೆ ಇದ್ಬಿಟ್ಟು ಮತ್ತು ಈಗ ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಇದ್ಬಿಟ್ಟು ಬೇರೆ ಕಡೆ ಹೋದಾಗ ಅವ್ರಿಗೆ ಅಲೋನ್ ಕಾಮನಾಗಿ ಫೀಲ್ ಆಗುತ್ತೆ. ಯಾರಿಗೆಲ್ಲ ಫೀಲ್ ಆಗಿದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೂ ಈ ಥರ ತುಂಬ ಫೀಲ್ ಆಗಿದೆ. ಈ ಫ್ಯಾಮಿಲಿ ಸಂಬಂಧ ಲೈಕ್ ಈ ಗೋರ್ಮೆಂಟ್ ಎಂಪ್ಲಾಯೀಸು, ಸೊ ಅವರು ಟ್ರಾನ್ಸ್ಫರ್ ಆದಾಗ ಅವರು ಒಂದು ಸ್ಥಳ ಬಿಟ್ಟು ಬೇರೆ ಸ್ಥಳ ಹೋಗ್ತಾ ಇರ್ತಾರೆ. ಲೈಕ್ ಅವರಲ್ಲೂ ಈ ಅಲೋನ್ ಅನ್ನೋದು ಕಾಡ್ತಾ ಇರುತ್ತೆ. ಒಬ್ಬೊಬ್ಬರಿಗೆ ಈ ಊರಲ್ಲಿ ಬಿಸ್ನೆಸ್ ಇರಲ್ಲ, ಸೊ ಡ್ಯೂಟಿಗೋಸ್ಕರ ಅಂತಲೇ ಈಗ ಹಲವಾರು ಮಂದಿ ಬೆಂಗಳೂರು ಕಡೆ ಲೈಕ್ ದೊಡ್ಡ ದೊಡ್ಡ ಸಿಟಿಗೆಲ್ಲ ಶಿಫ್ಟ್ ಆಗಿಬಿಟ್ಟು ಅವ್ರು ದುಡಿಮೆ ಮಾಡಿದ್ರೇ ಈ ಜೀವನ ಅನ್ನೋ ರೀತಿ ಆಗಿಬಿಟ್ಟಿದೆ. ಸೊ ಅವರು ಸ್ಟಾರ್ಟಿಂಗಲ್ಲಿ ಹೋದಾಗ ಸ್ವಲ್ಪ ಹೊಂದ್ಕೊಳತನ ಈ ಅಲೋನ್ ಅನ್ನೋದು ಪಕ್ಕ ಕಾಡ್ತಾನೆ ಇರುತ್ತೆ. ಅದೇ ಈಗ 10th ಮುಗೀತು, ಈ ಸೆಕೆಂಡ್ PU ಮುಗೀತು, ಡಿಗ್ರಿ ಅನ್ನೋದು ಸೊ ಬೇರೆ ಕಡೆ ಸಿಕ್ತು, ಬೇರೆ ಕಡೆ ಅಷ್ಟರಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಅಷ್ಟೇ ಹೊಂದ್ಕೊಳೋದು ತುಂಬ ಕಷ್ಟ ಆಗ್ತಿರುತ್ತೆ. ಆ ಟೈಮಲ್ಲಿ ಈ ಒಂಟಿತನ ಅನ್ನೋದು ಕಾಡ್ತಾ ಇರುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಈ ಮೊಬೈಲ್ ಯೂಸ್ ಮಾಡೋದಾಗಿರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅತಿಯಾಗಿ ಇನ್ವಾಲ್ವ್ ಆಗೋದಾಗಿರಲಿ. ಲೈಕ್ ನಾವು ಚಿಕ್ಕವರಿದ್ದಾಗೆಲ್ಲ ಈ ಫೋನ್ಗಳೆಲ್ಲ ಇರ್ತಾ ಇರಲಿಲ್ಲ, ಈ ಕಾಯಿನ್ ಬೂತ ಇರ್ತಾಯಿತ್ತು. ಸೊ ಅಷ್ಟು ನಾವು ಮೊಬೈಲ್ ಅಡಿಕ್ಟ್ ಆಗಿರಲಿಲ್ಲ. ಬಟ್ ಇದು ಯಾವಾಗ ಕರೋನಾ ಟೈಮ್ ಬಂತು ಎಲ್ಲ ಮಕ್ಕಳಿಗೂ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸೊ ಚಿಕ್ಕ ಮಕ್ಕಳು LKG UKG ಇಂದ ಮಕ್ಕಳಿಗೂ ಸಮೇತ ಈ ಮೊಬೈಲ್ ಅನ್ನೋದು ಅಡಿಕ್ಷನ್ ಆಗಿಬಿಟ್ಟಿದೆ. ಸೊ ಈ ಕರೋನಾ ಟೈಮಲ್ಲಿ ಏನು ಮಾಡ್ತಿರ್ತಾರೆ ಹೇಳಿ, ಯಾರು ಎಲ್ಲುವರೆಗೂ ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ಆಗಿರ್ಬೋದು, ಈ ಟಿಕ್ಟಾಕ್ ಆಗಿರ್ಬೋದು, ಲೈಕ್ ಅದರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಮನುಷ್ಯನೂ ಈ ಮೊಬೈಲ್ನ ಅಷ್ಟು ಇಷ್ಟಪಡ್ತಾನೆ ಹೊತ್ತು ಈ ಜನಗಳ ಜೊತೆ ಬರೆಯೋಕೆ ಇಷ್ಟ ಆಗ್ತಿರಲ್ಲ. ಎಷ್ಟಂತ ಮೊಬೈಲ್ ನೋಡೋದು ಹೇಳಿ, ನೆಟ್ ಖಾಲಿ ಆಗತ್ತನ ನೋಡ್ತೀರಾ, ನೋಡಿ ಕಣ್ಣು ಬರುತ್ತೆ. ಆಮೇಲೆ ಈ ಅಲೋನೆಸ್ ಬರಲಿಕ್ಕೆ ಕಾರಣ ಆಗುತ್ತೆ ವೀಕ್ಷಕರೇ. ನಮ್ಮ ಫ್ಯಾಮಿಲಿ ಬೇಕಿದ್ರೆ ಬಿಟ್ಟಿರ್ತೀವಿ, ಬಟ್ ಈ ಮೊಬೈಲ್ ಬಿಟ್ಟು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಸಮೇತ ಇರೋಕ್ಕಾಗಿಲ್ಲ. ಸೊ ಆ ಟೈಪ್ ನಾವು ಈ ಮೊಬೈಲ್ಗೆ ಅಡಿಕ್ಷನ್ ಆಗಿಬಿಟ್ಟಿದ್ವಿ. ಪ್ಲಸ್ ಈ ಸೋಷಿಯಲ್ ಮೀಡಿಯಾದಲ್ಲೂ ಆ ಟೈಪೇ ಆಗಿಬಿಟ್ಟಿದ್ವಿ. ಸೊ ಇದರಿಂದ ಆಗಿ ಎಲ್ಲ ಕಾರಣಗಳು ಮಿಕ್ಸ್ ಆಗಿ ಈ ಒಂಟಿತನ ಬರಲಿಕ್ಕೆ ಕಾರಣನೂ ಆಗುತ್ತೆ. ಥರ್ಡ್ ಒನ್ ಈ ಡ್ಯೂಟಿ ಪ್ರೆಷರಿಂದ, ಈ ಟೈಮ್ ಇನ್ಸಫಿಷಿಯನ್ಸಿ ಆಗಿರೋದ್ರಿಂದ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ನಮ್ಮ ಮೆಡಿಕಲ್ ಫೀಲ್ಡೇ ತಗೊಳ್ಳಿ, ಏನಿಲ್ಲ ಅಂದರೆ 5.5 years ಇರುತ್ತೆ ನಮ್ಮ ಎಜುಕೇಷನ್. ಅದರಲ್ಲಿ 4 years ಈ ಕಾಲೇಜ್ ಟೈಮಿಂಗ್ಸ್ ಜಸ್ಟ್ ಕಾಲೇಜಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಲೈಕ್ 9 to 4 ಅಷ್ಟೇ ಇರುತ್ತೆ. ಆಮೇಲೆ 4 to 5 ಅಥವಾ 4 to ಮಿಕ್ಕಿ ಟೈಮೆಲ್ಲ ನಮಗೆ ಮೀಸಲಾಗಿರುತ್ತೆ. ಸೊ ಒಂದು 6 months 7 months ಫ್ರೀ ಇದ್ದರೆ ನೆಕ್ಸ್ಟ್ ನಾವು 3 months ನನಗೆ ಎಕ್ಸಾಮ್ಸ್ಗೆಲ್ಲ ಓದ್ಕೊಂಡು ಪ್ರಿಪೇರ್ ಆಗಿ ಎಕ್ಸಾಮ್ಸ್ ಎಲ್ಲ ಬರಿತೀವಿ. ಲೈಕ್ ಆ ಟೈಮಲ್ಲೆಲ್ಲ ಮೈಂಡೆಲ್ಲ ಫ್ರೀ ಇರುತ್ತೆ. ಯಾವುದಾದ್ರೂ ಟ್ರಿಪ್ಗೆ ಹೋಗೋದಿದ್ರೆ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡ್ತಿರ್ತೀವಿ, ಹೋಗ್ತಿರ್ತೀವಿ. ಬಟ್ ಅದೇ ನೀವು 1 year ಇಂಟರ್ನ್ಶಿಪ್ಪಲ್ಲಿ ಬಂದರೆ 365 days ಡ್ಯೂಟಿ ಮಾಡಬೇಕಾಗುತ್ತೆ. ಸೊ ಏನಿಲ್ಲ ಅಂದರೂ ಮಂತ್ಲಿ ಲೀವ್ ಇರುತ್ತೆ, ಒಂದು ಲೀವ್ ಇರುತ್ತೆ. ಬಟ್ ಆ ಟೈಮಲ್ಲಿ ಎಲ್ಲಿಗೂ ಹೋಗ್ಬೇಕು ಅನಿಸಲ್ಲ, ರೆಸ್ಟ್ ಮಾಡಬೇಕು ಅನಿಸುತ್ತೆ. ಲೈಕ್ ಬರ್ತಾ ನಮ್ಮ ಬಾಲ್ಯನೂ ಕಳ್ಕೊತ ಬರ್ತೀವಿ. ಪ್ಲಸ್ ಈ ಡ್ಯೂಟಿ ಪ್ರೆಷರ್ ಒತ್ತಡ ಆದಾಗ ಈ ಟೈಮ್ ಇನ್ಸಫಿಷಿಯನ್ಸಿ ಇರುತ್ತೆ.
ಲೈಕ್ ನಮ್ಗೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಆರಾಮ್ ಮಲ್ಕೊಳ್ಳೋಣ ಅನ್ನಷ್ಟು ಈ ಬಾಡಿ ಅಷ್ಟು ಸುಸ್ತಾಗಿರುತ್ತೆ. ಸೊ ಇದರಿಂದ ಎಲ್ಲಾಗಿ ಈ ಒಂಟಿತನ ಬರ್ಲಿಕ್ಕೂ ಕಾರಣನೂ ಆಗುತ್ತೆ. ಫೋರ್ತ್ ಒನ್, ಈ ಭಾವನಾತ್ಮಕವಾಗಿ ಅಥವಾ ಈ ನಷ್ಟ ಆದಲ್ಲಿ ಈ ಒಂಟಿತನ ಬರ್ಲಿಕ್ಕೂ ಕಾರಣ ಆಗುತ್ತೆ. ಯಾವ ರೀತಿ ಅಂದರೆ ಈ ಲವ್ ಬ್ರೇಕಪ್ ಸಮಯದಲ್ಲಿ ಆಗಿರ್ಬೋದು. ಸೊ ಅದು ಒಂದು ಭಾವನಾತ್ಮಕವಾಗಿ ಒಂದು ಅಲೋನೆಸ್ ಕಾಡ್ತಾ ಇರುತ್ತೆ. ಈಗ ಏನಾದರೂ ಬಿಸ್ನೆಸ್ ಮಾಡ್ತಿರ್ತಾರೆ, ಅದರಲ್ಲಿ ಏನಾದರೂ ನಷ್ಟ ಆದರೆ, ಸೊ ಇಷ್ಟೆಲ್ಲ ಅಮೌಂಟ್ ಹಾಕಿದ್ವಿ, ಎಷ್ಟೆಲ್ಲ ಲಾಸ್ ಆಯ್ತಪ್ಪ ಅನ್ನೋದು, ಇದೆಲ್ಲ ರೀತಿಯಿಂದ ಈ ಒಂಟಿತನಕ್ಕೆ ಕಾರಣನೂ ಆಗ್ತಿರುತ್ತೆ. ಫಿಫ್ತ್ ಒನ್ ಬಂದ್ಬಿಟ್ಟು ಈ ಆತ್ಮವಿಶ್ವಾಸದಿಂದ. ಅಂದರೆ ನೀವು ಯಾರೋ ಮೇಲೆ ಒಂದು ಓಪ್ಸಿಟ್ಟು ಈ ಚೀಟಿ ಅನ್ನೋದು ಕಟ್ಟಿರ್ತೀರ, ಬಟ್ ಅವ ಏನು ಮಾಡ್ತಾನೆ, ಸೊ ಎಲ್ಲರೂ ನಂಬಿಸ್ಬಿಟ್ಟು ಎಲ್ಲ ಅಮೌಂಟೆಲ್ಲ ಇಸ್ಕೊಂಡ್ಬಿಟ್ಟು ಎಲ್ಲೋ ಪರಾರಿ ಆಗೋದು. ಸೊ ಅದೊಂದು ಭರವಸೆನೇ ಕಳ್ಕೊಳೋದಾಗಿರಲಿ, ಅಥವಾ ನಾವು ಯಾರ ಹತ್ರ ಆದರೂ ಏನೋ ನಮ್ಮ ಓನ್ ಫೀಲಿಂಗ್ಸ್ ಅಥವಾ ಏನಾದರೂ ಪರ್ಸ್ನಲ್ ಮ್ಯಾಟ್ರ್ ಹೇಳ್ಕೊಂಡಿರ್ತೀವಿ, ಅವ್ರು ಹೋಗಿ ಇನ್ನೊಬ್ರಿಗೆ ಹೇಳೋದು. ಲೈಕ್ ಆ ರೀತಿಯಾಗೂ ನಮಗೆ ಒನ್ ಟೈಮ್ ಹೋಗಿ ಕಳ್ಕೊಂಡ್ಬಿಟ್ರೆ, ಸೊ ಇವ್ರ ಮೇಲೆ ನಂಬಿಕೆ ಇಟ್ಟಿದ್ನಲ್ಲಪ್ಪ, ಸೊ ಇವರೇ ನಮ್ಮ ನಂಬಿಕೆನ ಹಾಳು ಮಾಡಿಬಿಟ್ಟಲ್ಲ, ನಾನು ಯಾರಿಗೆ ಹೇಳ್ಕೊಳ್ಳೋದು ಅಂತ ಇದು ಒಂದು ರೀತಿಯಾಗಿ ಒಂಟಿತನ ಬರಲಿಕ್ಕೂ ಕಾರಣನೂ ಆಗುತ್ತೆ. ನೆಕ್ಸ್ಟ್, ಈ ನಿದ್ದೆ ಮಾಡಲಿಲ್ದಾಗ ಅಥವಾ ಈ ಆ್ಯಂಗ್ಸೈಟಿಯಲ್ಲಿದ್ದಾಗ, ಈ ಡಿಪ್ರೆಷನಲ್ಲಿದ್ದಾಗ, ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಸೊ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಈ ಹೊಸ ಊರಾಗಿರ್ಬೋದು ಅಥವಾ ಹೊಸ ಸ್ಥಳದಲ್ಲಿ ಹೋದಾಗ ನಿಮಗೆ ಒಂಟಿತನ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಈಗ ನಾವು 10th ತನಕ ನಮ್ಮೂರಲ್ಲೇ ಓದಿರ್ತೀವಿ, ನೆಕ್ಸ್ಟ್ PUಗೆ ಬೇರೆ ಕಡೆ ಓದೋದಾಗಿರುತ್ತೆ. ಸೊ ಆವಾಗ ಹಾಸ್ಟೆಲ್ ಅಂದರೆ ಫ್ಯಾಮಿಲಿಯಿಂದ ನಾವು ದೂರ ಹೋಗ್ತಿರ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಂತೂ ಹೆವಿ ಕಷ್ಟ ಆಗುತ್ತೆ, ಓಕೆನಾ. ಬಟ್ ಅಲ್ಲಿ ಒಂದು 6 months ಆದರೂ ಅಡ್ಜಸ್ಟ್ ಆಗೋಕ್ಕೆ ಒಬ್ಬೊಬ್ಬರು ಬೇಗನೆ ಅಡ್ಜಸ್ಟ್ ಆಗ್ತಾರೆ, ಒಬ್ಬೊಬ್ಬರು ಲೇಟಾಗಿನೂ ಅಡ್ಜಸ್ಟ್ ಆಗ್ಬೋದು. ಅಥವಾ ಯಾರಾದರೂ ಈ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ, ಅಕ್ಕದ ಮನೆಯಲ್ಲೆಲ್ಲ ಚೆನ್ನಾಗಿರ್ತಾರೆ, ಬಟ್ ಅದೇ ಬಾಡಿಗೆ ಮನೇನ ಬಿಟ್ಟೋಗ್ಬೇಕಾದ್ರೆ ಅಲ್ಲೆಲ್ಲ ಹೊಂದ್ಕೊಂಡಿರ್ತಾರೆ ಆಲ್ರೆಡಿ. ಇನ್ನೊಂದು ಕಡೆ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಥವಾ ಅವರು ಓನ್ ಕಟ್ಟಿಸ್ದಾಗ ಹೋಗಬೇಕು ಅಂದಾಗ, ಸೊ ಅಲ್ಲೆಲ್ಲ ಫ್ರೆಂಡ್ಸ್ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅದೊಂಥರ ಅವ್ರಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ಲೈಕ್ ಇದೇ ರೀತಿಯಾಗಿ ಹಲವಾರು ಕಾರಣಗಳಿಂದ ಈ ಮನುಷ್ಯನಲ್ಲಿ ಒಂಟಿತನ ಬರಲಿಕ್ಕೆ ಕಾರಣ ಆಗುತ್ತೆ. ಈ ಒಂಟಿತನ ಅನ್ನೋದು ಇವೆಲ್ಲ ಕಾರಣಗಳಿಂದ ಬರ್ತಾ ಇರುತ್ತೆ. ಬಂದಾಗ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ಯಾವ್ಯಾವು ಅಂದರೆ, ಈ ಒಂಟಿತನ ಬಂದಾಗ ನಮ್ಮಲ್ಲಿ ಕಾಣುವಂತಹ ಲಕ್ಷಣಗಳು ಯಾವ್ಯಾವು, ಮನಸ್ಸಿಗೆ ತುಂಬ ಭಾರವಾಗಿರುತ್ತೆ. ಸೊ ಯಾವಾಗಲೂ ಒಂಥರ ಫೇಸ್ ಡಲ್, ಏನೋ ಯಾರಾದರೂ ಮಾತಾಡ್ಸೋಕ್ಕೆ ಬಂದರೆ ಏನಾದರೂ ನೋಡಿಬಿಟ್ರೆ ಲೈಕ್ ಅಳನ ಅನ್ನಷ್ಟು ಫೀಲ್ ಆಗ್ತಾ ಇರುತ್ತೆ ಅವರಿಗೆ. ನಿದ್ರೆ ಸರಿಯಾಗಿ ಆಗೋದಿಲ್ಲ, ಅಥವಾ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಈ ಆಸಕ್ತಿ ಅನ್ನೋದೇ ಅವ್ರ ಹತ್ರ ಇರೋದಿಲ್ಲ. ಲೈಕ್ ಮನಸ್ಸು ಅನ್ನೋದು ಈ 100ಗಿನ್ನ ಅಷ್ಟು ವೆಯ್ಟಾಗಿ ಭಾರವಾಗಿರುತ್ತೆ ಅವರಿಗೆ. ಯಾರ ಜೊತೆಗೂ ಮಾತಾಡ್ಬೇಕಂದ್ರೂ ಸಿಟ್ಟು ಬರ್ತಾ ಇರುತ್ತೆ, ಮಾತಾಡೋಕ್ಕೂ ಲೈಕ್ ಆಸಕ್ತಿ ಅನ್ನೋದು ಕಳ್ಕೊಂಡಿರ್ತಾರೆ ಅವರು. ಸೊ ಇವೆಲ್ಲ ಹಿಂಗಾದಾಗ ಹಂಗೆ ಇರೋಕ್ಕಾಗುತ್ತಾ ಮನುಷ್ಯ? ಇದಕ್ಕಂತಲೇ ಪರಿಹಾರ ಇರ್ತಾವಲ್ವಾ? ಹಾಗಿದ್ರೆ ಈ ಪರಿಹಾರಗಳು ಯಾವ್ಯಾವ ಡಾಕ್ಟ್ರಿ ಅಂತ ನೀವು ಕೇಳಿದರೆ, ನೀವೇನಾದರೂ ಈ ಒಂಟಿತನದಿಂದ ಬಳಲ್ತಾ ಇದ್ದರೆ ಚಿಂತೆ, ಡಿಪ್ರೆಷನ್, ಆ್ಯಂಗ್ಸೈಟಿ ಎಲ್ಲ ಹೋಗ್ಬಿಟ್ಟು ನೆಕ್ಸ್ಟ್ ಹಲವಾರು ಡಿಸೀಸ್ಗಳಿಗೆ ಈ ಕಾರಣ ಆಗುತ್ತೆ. ನಾವು ವಿಡಿಯೋದಲ್ಲಿ ಹೇಳಿದ್ದೀನಲ್ವ ನಿಮಗೆ, ಈ ಚಿಂತೆಗೂ ಏನು ಡಿಫ್ರೆನ್ಸ್ ಅಂತ ಅಂದು 0 ಅಷ್ಟೇ ಡಿಫ್ರೆನ್ಸ್. ಚಿಂತೆ ಅಷ್ಟೇ, ಓಕೆನಾ. ಯಾವ್ಯಾವ ಸೊಲ್ಯೂಷನ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಅಂದರೆ ಏನು ಮಾಡಬೇಕು? ಸೊ ನಿಮ್ಮ ಹತ್ರ ಏನಾದರೂ ಫೀಲಿಂಗ್ಸ್ ಅಂದರೆ ನಿಮ್ಮ ಭಾವನೆಗಳು ಇದ್ದರೆ ಯಾರ ಹತ್ರ ಆದರೂ ನಿಮ್ಮ ನಂಬಿಕೆ ಇರೋರ ಹತ್ರ ಹಂಚ್ಕೊಬೇಕಾಗುತ್ತೆ. ಲೈಕ್ ನಿಮ್ಮ ಫ್ಯಾಮಿಲಿಗೆ ವೀಕ್ಲಿ ಒಂದ್ಸಾಗಲಿ ಡೈಲಿ ಒಂದ್ಸಾಗಲಿ ಕಾಲ್ ಮಾಡ್ತಾನೇ ಇರ್ರಿ. ಅವ್ರ ಹತ್ರ ನಿಮ್ಮ ಫೀಲಿಂಗ್ಸ್ ಬೆಳಿಗ್ಗೆ ಏನಾಯಿತು, ಮಧ್ಯಾಹ್ನ ಏನಾಯಿತು, ಏನು ಮಾಡಿದೆ ಅಂತ ಹೇಳ್ಕೊತಾ ಇರ್ರಿ. ಸೊ ಅವಾಗ ನಿಮ್ಮ ಮನಸ್ಸಿಗೆ ಬಾರಾದಾಗ ಈ ಅಲೋನೆಸ್ ಅನ್ನೋದು ದೂರ ಆಗುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಈ ಫಿಸಿಕಲಿ ಫಿಟ್ ಆಗಬೇಕು. ಯಾವ ರೀತಿ ಅಂದರೆ, ಡೈಲಿ ಏನಿಲ್ಲ ಅಂದರೆ 30 minutes ಇದ್ದೆ ಮೆಡಿಟೇಷನ್ ಮಾಡಿ. ಎಲ್ಲ ವಿಡಿಯೋದಲ್ಲೂ ನಿಮಗೆ ಹೇಳ್ತಾ ಬರ್ತಿದ್ದೀನಿ, ಓಕೆನಾ. ನಮ್ಮಲ್ಲೇ ಮೆಡಿಸಿನ್ ಇರುತ್ತೆ, ನಾವೇ ಕೊಂಡ್ಕೊಬೇಕು. ನೆಕ್ಸ್ಟು ಈ ಯೋಗಾಸ್ ಆಗಿರ್ಬೋದು. ಯಾವ್ಯಾವು ಈ ಮುದ್ರಣಗಳು ಬರ್ತಿದ್ದಾವೆ. ಸೊ ಯಾವ್ಯಾವು ಸೊ ಈ ಕರೆಕ್ಟ್
ಟೈಮ್ಗೆ ಕನಿಷ್ಠ ಏನಿಲ್ಲ ಅಂತಂದ್ರೆ 8 ಅವರ್ಸ್ ಆದರೂ ಮಲ್ಕೊಳ್ಳಿ ಚೆನ್ನಾಗಿ. ಅವಾಗ ಏನಾಗುತ್ತೆ, ಮೆಂಟಲಿ ಫಿಸಿಕಲಿ ಎರಡರಲ್ಲೂ ನೀವು ಆ್ಯಕ್ಟಿವ್ ಇರ್ತೀರ. ಥರ್ಡ್ ಒನ್, ಈ ಸೋಷಿಯಲ್ ಕಮ್ಯುನಿಕೇಷನ್ ಇರಲಿ. ಸೊ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡೋದಾಗಿರಲಿ, ಯಾವುದಾದ್ರೂ ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ನೀವು ಬ್ಯುಸಿಯಾಗಿರಬೇಕು. ಲೈಕ್ ಅವ್ರೇನು ಮಾತಾಡ್ಸೋದು ಬಿಡು, ನಾವೇನು ಮಾತಾಡ್ಸೋದು ಬಿಡು ಅಂತ ಸುಮ್ಮನೆ ಆಗಕ್ಕೆ ಹೋಗ್ಬಾರ್ದು. ಅವರಲ್ಲೂ ಹಂಗಿರುತ್ತೆ, ಅವ್ರು ಮಾತಾಡಿಸ್ಲಿ ನಾವು ಮಾತಾಡಿಸ್ಲಿ ಅಂತಂದು. ಸೊ ಮನಸ್ಸಿಗೆ ಏನಾದರೂ ಭಾರ ಆದಾಗ ಲೈಕ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ರಿ, ಯಾರನ್ನಾದ್ರೂ ಪರಿಚಯ ಮಾಡ್ಕೊತಾ ಇರ್ರಿ, ನಿಮ್ಮ ಭಾವನೆಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊತಾ ಇರಿ. ನೆಕ್ಸ್ಟ್, ಈ ಹಾಬೀಸ್ ಅಭ್ಯಾಸ ಮಾಡ್ಕೊಬೇಕು ನೀವು. ಈ ಡ್ರಾಯಿಂಗ್ ಬಿಡಿಸೋದಾಗಿರಲಿ ಅಥವಾ ಈ ಸಾಂಗ್ ಕೇಳೋದಾಗಿರಲಿ, ಲೈಕ್ ಎಕ್ಸೆಟ್ರಾ ಆ್ಯಕ್ಟಿವಿಟೀಸ್ ಇರ್ತಾವಲ್ವ, ನೀವು ಅದರಲ್ಲಿ ಬ್ಯುಸಿ ಆಗಬೇಕು. ಸೊ ಆಗ ನಿಮಗೆ ಈ ಒಂಟಿತನ ಅನ್ನೋದು ದೂರ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬುಕ್ ರೀಡಿಂಗ್ ಮಾಡೋದಾಗಿರಲಿ ಅಥವಾ ಈ ರೈಟಿಂಗ್ ಬರೆಯೋದಾಗಿರಲಿ, ಈ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಕೊತ ಹೋಗಬೇಕು. ಸೊ ಇಷ್ಟೆಲ್ಲ ಮಾಡಿದ್ವಿ, ಈ ಅಲೋನೆಸ್ ಹೋಗ್ತಾ ಇಲ್ಲ ಮೇಡಮ್, ನಮಗೆ ತುಂಬ ಕಾಡ್ತಾ ಇದೆ ಅನ್ನೋದಾದರೆ ನಿಮ್ಮ ಹತ್ತಿರದ ಡಾಕ್ಟ್ರು, ಈ ಮನೋವೈದ್ಯರು ಡಾಕ್ಟರ್ ಇರ್ತಾರಲ್ವ ಅಥವಾ ಈ ಕೌನ್ಸಿಲಿಂಗ್ ಅವ್ರು ಇರ್ತಾರಲ್ವ, ಅವ್ರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳಿ, ಆಯಿತಾ. ನೀವು ಹಂಗೆ ಬಿಡೋಕೆ ಹೋಗ್ಬಿಡಿ. ಲೈಕ್ ಈ ಒಂಟಿತನ ಅನ್ನೋದು ಬಿಟ್ಟರೆ ಹಲವಾರು ಡಿಸೀಸ್ಗೆ ಕಾರಣ ಆಗುತ್ತಂತ ಹೇಳಿದ್ದೀನಿ ಅಲ್ವಾ. ಸೊ ಯಾರೆಲ್ಲ ಈ ಟೈಪ್ ಫ್ರೆಂಡ್ಸ್ ಇರ್ತಾರೋ ಅಥವಾ ನಿಮ್ಮ ಫ್ಯಾಮಿಲೀಸಲ್ಲಿ ಯಾರಾದರೂ ಇರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಟೋಟಲಾಗಿ ಹೇಳಬೇಕು ಅಂತಂದರೆ ಈ ಒಂಟಿತನ ಅನ್ನೋದು ಮನಸ್ಸಿನ ಸ್ಥಿತಿ ಅಷ್ಟೇ, ಇದು ದುರ್ಬಲತೆ ಅಲ್ಲ. ಓಕೆನಾ? ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ ನಾವು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ. ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.